ನಮಸ್ಕಾರ. ಮತ್ತೊಮ್ಮೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ಎಲ್ಲಾ ಗೃಹಲಕ್ಷ್ಮಿಯರಿಗೆ ಮುಖ್ಯವಾದ ಸೂಚನೆ. ರಾಜ್ಯ ಸರ್ಕಾರದಿಂದ 26ನೇ ಕಂತು ಕೂಡ ಬಿಡುಗಡೆ. ಇದೇ ಮಧ್ಯೆ ಎಚ್.ಎಂ. ರೇವಣ್ಣವರು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿಯರಿಗೆ ಹೊಸ ಕೆಲಸ ಕೊಟ್ಟ ಸರ್ಕಾರ. ಎಲ್ಲ ಮಾಹಿತಿಗಳು ಬಂದಿವೆ. ನಾಳೆ ಮತ್ತೊಮ್ಮೆ ರಾಜ್ಯಾದ್ಯಂತ ಬಸ್ ಮುಷ್ಕರ ಆಗುತ್ತಾ? ಸಾರಿಗೆ ನೌಕರರ ಜೊತೆ ನಡೆದ ಸಭೆ ಮತ್ತೆ ವಿಫಲವಾಗಿದೆ. 26 ತಿಂಗಳ ಹಿಂಬಾಕಿಗೆ ಒಪ್ಪದ ನೌಕರರು ಬಿಜೆಪಿ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಇದಕ್ಕೆಲ್ಲ ಬಿಜೆಪಿಯವರೇ ಕಾರಣ ಎಂದಿದ್ದಾರೆ. ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ. ಇನ್ನು ರೈತ ಸಮುದಾಯಕ್ಕೆ ಬಂತು ಗುಡ್ ನ್ಯೂಸ್. ದಶಕಗಳ ಜಮೀನುದಾರಿ ವಿವಾದಕ್ಕೆ ಸಿಕ್ತು ಶಾಶ್ವತ ಮುಕ್ತಿ. ಇನ್ನು ಮುಂದೆ ನಿಮ್ಮ ಜಮೀನಿಗೆ ಹೋಗಲು ಯಾರಾದರೂ ಅಡ್ಡಿಪಡಿಸಿದರೆ ಕಾನೂನು ಕ್ರಮ ನೀವು ತೆಗೆದುಕೊಳ್ಳಬಹುದು. ಆ ಬಗ್ಗೆಯೂ ಕೂಡ ಮಾಹಿತಿ ನೋಡೋಣ. ಇನ್ನು ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ ಎಂಬ ಕುರಿತಂತೆ ಕೋಡಿಶ್ರೀಗಳು ಮತ್ತೊಮ್ಮೆ ಶಾಕಿಂಗ್ ಭವಿಷ್ಯ ನುಡಿದಿದ್ದಾರೆ. ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿ. ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಣ. ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದು ಫೆಬ್ರವರಿ ತಿಂಗಳಲ್ಲಿ 2,000 ರೂಪಾಯಿ ಜಮಾವಾಗಿದ್ರೆ ಕಮೆಂಟ್ ನಲ್ಲಿ ನಿಮ್ಮ ಊರಿನ ಹೆಸರನ್ನ ತಿಳಿಸಿ. ಹೌದು, ಮಹಿಳೆಯರಿಗೆ ಸ್ವಾವಲಂಬಿತನ ಮತ್ತು ಆರ್ಥಿಕವಾಗಿ ಸ್ವತಂತ್ರವಾಗಿ ಜೀವನ ನಡೆಸಲೆಂದು ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಮಾಡಿದ್ದು ಇದುವರೆಗೆ ಸರ್ಕಾರ 26 ಕಂತನ್ನ ಬಿಡುಗಡೆ ಮಾಡಿದೆ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಸ್ಕೀಮ್ ಅಡಿಯಲ್ಲಿ ಪ್ರತಿ ತಿಂಗಳು ಮನೆ ಯಜಮಾನಿಯ ಬ್ಯಾಂಕ್ ಖಾತೆಗೆ 2,000 ರೂಪಾಯಿ ಹಾಕಲಾಗುತ್ತಿದೆ. ಮಹಿಳಾ ಸಬಲೀಕರಣಕ್ಕಾಗಿ ಜಾರಿಗೊಳಿಸಲಾದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲೇ ಅತಿ ದೊಡ್ಡ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಆಗಿದೆ. ನೇರ ನಗದು ವರ್ಗಾವಣೆ ಮೂಲಕ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ಜಮಾ ಮಾಡಲಾಗ್ತಾ ಇದೆ. 1,24,00,000ಕ್ಕೂ ಅಧಿಕ ಯಜಮಾನಿಯರ ಬ್ಯಾಂಕ್ ಖಾತೆಗೆ ಪ್ರತಿ ತಿಂಗಳು 2,000 ರೂಪಾಯಿ ಜಮೆ ಆಗ್ತಾ ಇದೆ. ಆರಂಭದಲ್ಲಿ ಪ್ರತಿ ತಿಂಗಳು ಈ ಒಂದು ಹಣ ಜಮೆ ಆಗುತ್ತಿತ್ತು. ಆದರೆ ಇತ್ತೀಚಿನ ಕೆಲ ತಿಂಗಳಿನಿಂದ ಹಣ ಬಾಕಿ ಉಳಿದುಕೊಂಡಿದೆ. ಅಂದರೆ ಸ್ನೇಹಿತರೆ, ಸರ್ಕಾರದ ಪ್ರಕಾರ 26ನೇ ಕಂತಿನವರೆಗೆ ಹಣವನ್ನು ಹಾಕಲಾಗಿದೆ. ಅಂದರೆ ನವೆಂಬರ್ ತಿಂಗಳವರೆಗಿನ ಕಂತು ಕ್ಲಿಯರ್ ಮಾಡಿದ್ದು ಈಗೇನಿದ್ರು ಡಿಸೆಂಬರ್, ಜನವರಿ ಮತ್ತು ಫೆಬ್ರವರಿ ತಿಂಗಳ ಕಂತು ಮಾತ್ರ ಬರಬೇಕಾಗಿದೆ. ಅಂದಹಾಗೆ ಇದುವರೆಗೆ ಸರ್ಕಾರ 26 ಕಂತು ಜಮೆ ಮಾಡಿದೆ. ಅಂದರೆ 52,000 ರೂಪಾಯಿ ಹರ ಫಲಾನುಭವಿಗಳಿಗೆ ಜಮೆ ಆಗಿದೆ. ಸ್ನೇಹಿತರೆ, ಈ ಒಂದು ಹಣದಿಂದ ಸಾಕಷ್ಟು ಫಲಾನುಭವಿಗಳು ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಮಕ್ಕಳ ಶಿಕ್ಷಣ, ತುರ್ತು ವೈದ್ಯಕೀಯ ಸಮಸ್ಯೆ ಎದುರಾದಾಗ ಈ ಒಂದು ಹಣ ಆಪತ್ ಬಾಂಧವನಂತೆ ಫಲಾನುಭವಿಗಳಿಗೆ ಸಹಕಾರಿಯಾಗಿದೆ. ಹೌದು, ಅದೆಷ್ಟೋ ಬಡ ಕುಟುಂಬಗಳು ಗೃಹಲಕ್ಷ್ಮಿ ಯೋಜನೆ ಹಣ ಕೂಡಿಟ್ಟು ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷಿನ್ ಖರೀದಿ ಮಾಡಿದ್ದು ಅಷ್ಟು ಮಾತ್ರವಲ್ಲದೆ ತಮ್ಮ ಹೆಣ್ಣು ಮಕ್ಕಳಿಗೆ ಕಿವಿ ಒಲೆ ಸೇರಿದಂತೆ ಒಡವೆಗಳನ್ನು ಕೂಡ ಕೊಡಿಸಿದ್ದಾರೆ. ಒಟ್ಟಿನಲ್ಲಿ ಸ್ವಾವಲಂಬನೆ ಬದುಕು ಕಟ್ಟಿಕೊಳ್ಳಲು ಈ ಒಂದು ಯೋಜನೆ ತುಂಬಾನೇ ಸಹಾಯಕವಾಗಿದೆ ಸ್ನೇಹಿತರೆ. ಅಂದಹಾಗೆ ಇತ್ತೀಚಿನ ಒಂದು ಕೆಲ ಮೃತಪಟ್ಟ ಫಲಾನುಭವಿಗಳ ಬ್ಯಾಂಕ್ ಖಾತೆಗೂ ಕೂಡ ಹಣ ಜಮಾ ಆಗಿರುವುದು ವರದಿಯಾಗಿದೆ. ಹಾಗಾಗಿ ಸರ್ಕಾರ ಈಗ ಒಂದು ಹೊಸ ನಿಯಮ ಜಾರಿಗೆ ತರ್ತಾ ಇದೆ. ಈ ಕುರಿತಂತೆ ಎಚ್.ಎಂ. ರೇವಣ್ಣವರು ಮತ್ತೊಮ್ಮೆ ಹುಬ್ಬಳ್ಳಿಯಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಹೌದು, ಮಾಧ್ಯಮಗಳ ಮುಂದೆ ಮಾತನಾಡಿದಂತೆ ಇವರು ಮೃತಪಟ್ಟವರ ಬ್ಯಾಂಕ್ ಖಾತೆಗೂ ಗೃಹಲಕ್ಷ್ಮಿ ಯೋಜನೆ ಹಣ ಹೋಗಿದ್ದು ಅದನ್ನು ಪತ್ತೆ ಹಚ್ಚಿ ವಾಪಸ್ ಪಡೆಯುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದೇವೆ. ಈ ಕುರಿತಂತೆ ತಾಲೂಕು ಮಟ್ಟದ ಗ್ಯಾರಂಟಿ ಸಮಿತಿಗಳು ಈ ಬಗ್ಗೆ ಗುರುತಿಸಿ ಕೆಲಸ ಮಾಡಬೇಕು ಎಂದು ಎಚ್.ಎಂ. ರೇವಣ್ಣವರು ಹೇಳಿಕೆ ಕೊಟ್ಟಿದ್ದಾರೆ. ಹೌದು, ಇಂದು ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಆಯೋಜಿಸಿದ್ದಂತ ನುಡಿದಂತೆ ನಡೆದ ಕಾಂಗ್ರೆಸ್ ಸರ್ಕಾರ ಎಂಬ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಮಾಧ್ಯಮಗಳ ಮುಂದೆ ಇವರು ಮಾತನಾಡಿದ್ದಾರೆ. ಈ ಒಂದು ಹಿಂದೆ ಚುನಾವಣೆ ವೇಳೆ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ತರುವುದಾಗಿ ಭರವಸೆ ಕೊಟ್ಟಿತ್ತು. ಈಗ ರಾಜ್ಯಾದ್ಯಂತ ಯೋಜನೆ ಯಶಸ್ವಿಯಾಗಿ ಜಾರಿಗೆ ಆಗಿದೆ. ಆದರೆ ರಾಜ್ಯದ ವಿವಿಧೆಡೆಯಲ್ಲಿ ಮೃತಪಟ್ಟ ಮಹಿಳೆಯರ ಬ್ಯಾಂಕ್ ಖಾತೆಗೂ ಈಗಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗಿರುವ ಪ್ರಕರಣ ವರದಿಯಾಗಿದ್ದು ಮರಣ ನೋಂದಣಿ ಮತ್ತು ಇಲಾಖೆ ದತ್ತಾಂಶ ನಡುವೆ ಸರಿಯಾದ ಸಮನ್ವಯ ಇಲ್ಲದ ಕಾರಣವೇ ಸಾವಿರಾರು ಮೃತರ ಬ್ಯಾಂಕ್ ಖಾತೆಗೂ ಕೂಡ ಹಣ ಹೋಗಿದೆ. ಈ ರೀತಿ ತಪ್ಪಾಗಿ ಪಾವತಿಯಾಗಿರುವ ಮೊತ್ತವನ್ನ ಪತ್ತೆ ಹಚ್ಚಿ ಮರುಪಾವತಿ ಮಾಡಿಸಿಕೊಳ್ಳಲು ನಮ್ಮ ಸರ್ಕಾರ ಕ್ರಮ ತೆಗೆದುಕೊಳ್ಳುತ್ತೆ ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ. ಅಂದಹಾಗೆ ಸ್ನೇಹಿತರೆ, ಶೀಘ್ರವೇ ನೀವು ಬ್ಯಾಂಕ್ ಶಾಖೆಗೆ ಹೋಗಿ ಜೀವಿತ ಪ್ರಮಾಣ ಪತ್ರವನ್ನು ಸಲ್ಲಿಕೆ ಮಾಡಬೇಕಾಗುತ್ತೆ. ಹೌದು, ಸರ್ಕಾರ ಈ ಕುರಿತಂತೆ ಚರ್ಚೆ ಮಾಡುತ್ತಿದ್ದು ಶೀಘ್ರವೇ ಇದು ಕಡ್ಡಾಯವಾಗಿ ನಿಯಮ ಜಾರಿಗೆ ಬರಲಿದೆ. ಹೌದು, ಯಾವ ರೀತಿ ಬ್ಯಾಂಕ್ ಶಾಖೆಗೆ ಭೇಟಿ ಕೊಟ್ಟು ಈ KYC ಪ್ರಕ್ರಿಯೆ ಮಾಡಲಾಗುತ್ತದೆಯೋ ಅದೇ ರೀತಿ ಬ್ಯಾಂಕ್ಗೆ ಭೇಟಿ ಕೊಟ್ಟು ಈ ಒಂದು ಲೈಫ್ ಸರ್ಟಿಫಿಕೇಟ್ ಅಂದ್ರೆ ಜೀವಂತ ಇರುವ ದೃಢೀಕರಣ ಪತ್ರವನ್ನು ಸಲ್ಲಿಕೆ ಮಾಡಬೇಕಾಗುತ್ತೆ. ಇದುವರೆಗೆ ಇದು ನಿಯಮ ಜಾರಿಗೆ ಆಗಿಲ್ಲ ಸ್ನೇಹಿತರೆ, ಚರ್ಚೆ ನಡೀತಾ ಇದೆ. ಈ ಒಂದು ಮಾಹಿತಿ ಬಂದ ಕೂಡಲೇ ಯಾವ ರೀತಿ ಅರ್ಜಿ ಸಲ್ಲಿಕೆ ಮಾಡಬೇಕು ಎಂಬುದು ವಿಡಿಯೋ ನಾವು ಮಾಡಿಕೊಂಡು ಬರುತ್ತೇವೆ. ಬನ್ನಿ ಇದೀಗ ಮತ್ತೊಂದು ಮಾಹಿತಿಗೆ ಹೋಗೋಣ. ಇಂದು ರಾಜ್ಯದಲ್ಲಿ ಹಲವು ಜಾಗದಲ್ಲಿ ಬಸ್ ಸಂಚಾರ ವ್ಯತ್ಯಯ ಉಂಟಾಗಿತ್ತು. ಈಗ ಮತ್ತೆ ನಾಳೆ ರಾಜ್ಯದಲ್ಲಿ ಬಸ್ ಸಂಚಾರ ಬಂದ್ ಆಗುತ್ತೆ ಎಂಬ ಕುರಿತಂತೆ ಒಂದು ಮಾಹಿತಿ ಬಂದಿದೆ. ಹೌದು ಸ್ನೇಹಿತರೆ, ಇಂದು ಸಾರಿಗೆ ನೌಕರರ ಜೊತೆ ನಡೆದಂತ ಸಭೆ ವಿಫಲವಾಗಿದೆ. ಹೌದು, ರಾಜ್ಯದ ಕಾಂಗ್ರೆಸ್ ಸರ್ಕಾರ 38 ತಿಂಗಳ ಹಿಂಬಾಕಿ ವೇತನ ಕೊಡೋಕೆ ಆಗೋದಿಲ್ಲ, ಬದಲಿಗೆ 26 ತಿಂಗಳ ಹಿಂಬಾಕಿ ನೀಡುತ್ತೇವೆ ಎಂದು ಹೇಳಿದ್ದು ಅದಕ್ಕೆ ನೌಕರರ ಸಂಘಟನೆಗಳು ತಿರಸ್ಕರಿಸಿದ್ದಾರೆ. ಹೌದು, ನಮಗೆ 38 ತಿಂಗಳ ಪೂರ್ಣ ಬಾಕಿನೇ ಬೇಕು ಎಂದು ಪಟ್ಟು ಹಿಡಿದಿದ್ದಾರೆ. ಈ ಮೂಲಕ ಸಭೆ ಮತ್ತೆ ವಿಫಲವಾಗಿದೆ ಸ್ನೇಹಿತರೆ. ಇನ್ನು ಈ ಕುರಿತಂತೆ ಪ್ರತಿಕ್ರಿಯೆ ಕೊಟ್ಟಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ
ರಾಮಲಿಂಗಾರೆಡ್ಡಿಯವರು ಇದಕ್ಕೆಲ್ಲ ಹಿಂದಿನ ಬಿಜೆಪಿ ಸರ್ಕಾರವೇ ಕಾರಣ ಎಂದು ವಾಗ್ದಾಳಿ ಮಾಡಿದ್ದಾರೆ. ಹೌದು, ಬೆಂಗಳೂರಲ್ಲಿ ಮಾತನಾಡಿದಂಥ ರಾಮಲಿಂಗಾರೆಡ್ಡಿಯವರು ಇವತ್ತಿನ ಈ ಒಂದು ಪರಿಸ್ಥಿತಿಗೆ ನೇರವಾಗಿ ಹಿಂದಿನ ಬಿಜೆಪಿ ಸರ್ಕಾರವೇ ಕಾರಣ. ಯಾಕಂದ್ರೆ 2020ರಿಂದಲೇ ಆಗಬೇಕಾಗಿದ್ದಂಥ ವೇತನ ಪರಿಷ್ಕರಣೆಯನ್ನು ಬೊಮ್ಮಾಯಿಯವರ ಸರ್ಕಾರ ವಿಳಂಬ ಮಾಡಿ 2023ರಲ್ಲಿ ಗೆಜೆಟ್ ಹೊರಡಿಸಿತು. ಅದಕ್ಕಾಗಿಯೇ ಹೀಗೆ ಆಗಿದೆ. ಅವರು ಅದೇ ಸಮಯದಲ್ಲಿ ಕ್ರಮ ತೆಗೆದುಕೊಂಡಿದ್ರೆ ಇಂದು ನೌಕರರಿಗೆ ಇಷ್ಟು ದೊಡ್ಡ ಮೊತ್ತದ ಹಿಂಬಾಕಿ ಬಾಕಿಯಾಗಿ ಉಳಿಯುತ್ತಿರಲಿಲ್ಲ ಎಂದು ಕಿಡಿಕಾರಿದ್ದಾರೆ. ಅಷ್ಟು ಮಾತ್ರವಲ್ಲ, ಬಿಜೆಪಿಯವರು ಅಧಿಕಾರದಲ್ಲಿದ್ದಾಗ 4,000 ಕೋಟಿ ರೂಪಾಯಿ ಕೂಡ ಸಾಲ ಉಳಿಸಿ ಹೋಗಿದ್ರು ಎಂದು ಕಿಡಿಕಾರಿದ್ದಾರೆ. ಇದರ ನಡುವೆ ಮತ್ತೆ ಮುಂದುವರೆದು ಮಾತನಾಡಿದಂಥ ರಾಮಲಿಂಗಾರೆಡ್ಡಿಯವರು ಇದೀಗ ಸಾರಿಗೆ ನೌಕರರ ಹಿತದೃಷ್ಟಿಯಿಂದ ನಾನೇ ಖುದ್ದು ಸಿಎಂ ಸಿದ್ದರಾಮಯ್ಯನವರ ಮನವೊಲಿಸಿ ಮೊದಲು ನೀಡಬೇಕಾಗಿದ್ದಂಥ 14 ತಿಂಗಳ ಹಿಂಬಾಕಿ ಜೊತೆಗೆ ಹೆಚ್ಚುವರಿಯಾಗಿ 12 ತಿಂಗಳು ಸೇರಿ ಒಟ್ಟು 26 ತಿಂಗಳ ಬಾಕಿ ನೀಡಲು ನಿರ್ಧರಿಸಿದ್ದೇವೆ. ಇದಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಸುಮಾರು 1,272 ಕೋಟಿ ರೂಪಾಯಿ ಭರಿಸಲು ಕೂಡ ಒಪ್ಪಿಕೊಂಡಿದೆ. ಆದರೂ ಕೂಡ ಸಾರಿಗೆ ನೌಕರರು ಇದನ್ನು ಒಪ್ಪದೆ 38 ತಿಂಗಳಿಗಾಗಿ ಪಟ್ಟು ಹಿಡಿದಿರುವುದು ಸರಿಯಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹೌದು ಸ್ನೇಹಿತರೆ, ಸರ್ಕಾರ 26 ತಿಂಗಳ ಹಿಂಬಾಕಿ ನೀಡಲು ಸಿದ್ಧವಿದೆ. ಆದರೆ ಇತ್ತ ಸಾರಿಗೆ ನೌಕರರು 38 ತಿಂಗಳ ಪೂರ್ಣ ಹಣ ಸಿಗಲೇಬೇಕು ಎಂದು ನೌಕರರು ಮತ್ತೊಮ್ಮೆ ಸರ್ಕಾರಕ್ಕೆ ಹೇಳಿಕೆ ಕೊಟ್ಟಿದ್ದಾರೆ. ಅಂದಹಾಗೆ ಇದೀಗ ಕಾಂಗ್ರೆಸ್ ಸರ್ಕಾರಕ್ಕೆ ಡೆಡ್ ಲೈನ್ ಕೊಡಲಾಗಿದೆ. ಮಾರ್ಚ್ 2ರವರೆಗೆ ಬೇಡಿಕೆಗಳನ್ನು ಈಡೇರಿಸಬೇಕು, ಇಲ್ಲವೆಂದರೆ ಮತ್ತೊಮ್ಮೆ ರಾಜ್ಯಾದ್ಯಂತ ಬಸ್ ಮುಷ್ಕರ ಮಾಡುವುದಾಗಿ ಸಾರಿಗೆ ನೌಕರರು ಘೋಷಣೆ ಮಾಡಿರುವಂಥದ್ದು. ಹೌದು ಸ್ನೇಹಿತರೆ, ಮಾರ್ಚ್ 2ರಿಂದ ಉಪವಾಸ ಸತ್ಯಾಗ್ರಹ ತೆಗೆದುಕೊಳ್ಳುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಂದಹಾಗೆ ನಾಳೆಯಿಂದ ಬಸ್ ಸಂಚಾರ ವ್ಯತ್ಯಯ ಇರುವುದಿಲ್ಲ. ಬಸ್ ಎಂದಿರಂತೆ ಮತ್ತೆ ರಸ್ತೆಗೆ ಇಳಿಯುತ್ತವೆ. ಆದರೆ ಮಾರ್ಚ್ 2ರಿಂದ ಮತ್ತೊಮ್ಮೆ ಬಸ್ ಸಂಚಾರ ಬಂದ್ ಆಗುವುದು ಖಂಡಿತ ಎಂದು ಈಗಾಗಲೇ ಸರ್ಕಾರಕ್ಕೆ ಇಲ್ಲಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಬನ್ನಿ ಈಗ ಮತ್ತೊಂದು ಮಾಹಿತಿಗೆ ಹೋಗೋಣ. ನೀವು ಕೂಡ ರೈತರಾಗಿದ್ದರೆ ಕಮೆಂಟ್ನಲ್ಲಿ ರೈತ ಎಂದು ಕಮೆಂಟ್ ಮಾಡಿ. ರೈತ ಸಮುದಾಯಕ್ಕೆ ಕಾಂಗ್ರೆಸ್ ಸರ್ಕಾರದಿಂದ ಗುಡ್ ನ್ಯೂಸ್. ದಶಕಗಳ ಜಮೀನುದಾರಿ ವಿವಾದಕ್ಕೆ ಸಿಕ್ತು ಶಾಶ್ವತವಾದ ಮುಕ್ತಿ. ಕಾಲುದಾರಿ ಬಂಡಿದಾರಿ ಬಂದ್ ಮಾಡಿದರೆ ಇನ್ನು ಮುಂದೆ ನಿಮ್ಮ ವಿರುದ್ಧ ಕಾನೂನು ಕ್ರಮವೂ ಕೂಡ ಜರುಗಿಸಬಹುದು. ಹೌದು, ರಾಜ್ಯ ರೈತರಿಗೆ ಕಾಂಗ್ರೆಸ್ ಸರ್ಕಾರ ಸಿಹಿ ಸುದ್ದಿ ಕೊಟ್ಟಿದೆ. ತಮ್ಮದೇ ಜಮೀನುಗಳಿಗೆ ಹೋಗಲು ದಾರಿಯಿಲ್ಲದೆ ಪರದಾಡುತ್ತಿದ್ದಂಥ ಅನ್ನದಾತರ ಸಂಕಷ್ಟಕ್ಕೆ ಕಾಂಗ್ರೆಸ್ ಸರ್ಕಾರ ಸ್ಪಂದಿಸಿದ್ದು ಐತಿಹಾಸಿಕ ಮತ್ತು ಮಹತ್ವದ ಆದೇಶವನ್ನು ಹೊರಡಿಸಿದೆ. ಹೌದು ಸ್ನೇಹಿತರೆ, ರೈತರು ತಮ್ಮದೇ ಕೃಷಿ ಚಟುವಟಿಕೆಗಾಗಿ ಬಳಸುವ ಕಾಲುದಾರಿ ಅಥವಾ ಬಂಡಿದಾರಿಗಳ ಸಮಸ್ಯೆ ಬಗೆಹರಿಸಲು ಕಂದಾಯ ಇಲಾಖೆ ಒಂದು ಹೊಸ ನಿಯಮ ಜಾರಿಗೆ ತರಲು ಮುಂದಾಗಿದೆ. ರಾಜ್ಯದ ಅನೇಕ ರೈತರು ತಮ್ಮದೇ ಜಮೀನುಗಳಿಗೆ ಟ್ರ್ಯಾಕ್ಟರ್, ಎತ್ತಿನ ಬಂಡಿ ಅಥವಾ ಕೃಷಿ ಯಂತ್ರೋಪಕರಣ ತೆಗೆದುಕೊಂಡು ಹೋಗಲು ದಾರಿಯಿಲ್ಲದೆ ಪರದಾಡುತ್ತಿದ್ದರು. ಅಕ್ಕಪಕ್ಕದ ಜಮೀನು ಮಾಲೀಕರ ವೈಯಕ್ತಿಕ ದ್ವೇಷ ಅಥವಾ ಅಸೂಯೆ ಕಾರಣ ದಾರಿಗಳನ್ನು ಮುಚ್ಚಿ ಹಾಕುವುದು, ಬೇಲಿ ಹಾಕುವುದು ಅಥವಾ ದೊಡ್ಡ ದೊಡ್ಡ ಕಲ್ಲು ಅಡ್ಡ ಹಾಕುವುದು ಈ ರೀತಿಯಾಗಿ ಮಾಡುತ್ತಿದ್ದರು. ಇದರಿಂದ ರೈತರು ಕಷ್ಟಪಟ್ಟ ಬೆಳೆದಂಥ ಬೆಳೆಗಳನ್ನು ಮುಖ್ಯ ರಸ್ತೆಗೆ ತರಲಾಗದೆ ನಷ್ಟ ಅನುಭವಿಸುತ್ತಿದ್ದರು. ಈ ಎಲ್ಲ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿರುವ ಸರ್ಕಾರ ರೈತರ ಪರವಾಗಿ ನಿಂತಿದೆ. ಹೌದು, ಕಾಂಗ್ರೆಸ್ ಸರ್ಕಾರದ ಹೊಸ ಆದೇಶಕ್ಕೆ ಪ್ರಬಲವಾದ ಕಾನೂನಿನ ಬೆಂಬಲವೂ ಕೂಡ ಇದೆ. ಕರ್ನಾಟಕದ ಭೂ ಕಂದಾಯ 1966 ನಿಯಮ 59ರ ಅಡಿಯಲ್ಲಿ ದಾರಿ ಹಕ್ಕು ಮತ್ತು ಇತರೆ ಅನುಭೋಗದ ಹಕ್ಕು ದಾಖಲಿಸಲು ಅವಕಾಶ ಕಲ್ಪಿಸಿಕೊಡಲಾಗಿದೆ. ಸ್ನೇಹಿತರೆ, ಪ್ರತಿ ಜಮೀನಿನ ಮಾಲೀಕರು ತಮ್ಮ ಜಮೀನನ್ನು ಪ್ರವೇಶಿಸಲು ಹಕ್ಕನ್ನು ಹೊಂದಿರುತ್ತಾರೆ ಎಂದು ಈ ಒಂದು ನಿಯಮ ಹೇಳುತ್ತೆ. ಒಂದೊಮ್ಮೆ ರೈತರಿಗೆ ಹೋಗಲು ತಡೆದ್ರೆ ಅಥವಾ ರೈತರ ಹಕ್ಕನ್ನು ಕಸಿದುಕೊಳ್ಳಲು ಪಕ್ಕದ ಜಮೀನರು ಮುಂದಾದರೆ ಅಂಥವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬಹುದು ಎಂದು ನಿಯಮ ಹೇಳಿದೆ ಸ್ನೇಹಿತರೆ. ಹೌದು, ಇದೊಂದು ಮುಖ್ಯವಾದ ಮಾಹಿತಿಯಾಗಿದೆ ಸ್ನೇಹಿತರೆ. ಬೆಳೆ ಸಾಗಿಸಲು ಅಥವಾ ಉಳುಮೆ ಮಾಡಲು ಹೋಗುವ ರೈತರಿಗೆ ಯಾವುದೇ ತೊಂದರೆ ಆಗದಂತೆ ಸುಗಮ ದಾರಿ ಕಲ್ಪಿಸುವುದು ಆಯಾ ಆಡಳಿತದ ಜವಾಬ್ದಾರಿಯಾಗಿರುತ್ತೆ. ಯಾರೆಲ್ಲ ರೈತರು ಇಂತಹ ಒಂದು ಕಷ್ಟ ಎದುರಿಸುತ್ತಿದ್ದಾರೋ ತಹಶೀಲ್ದಾರ್ ಅವರನ್ನು ಭೇಟಿ ಮಾಡಬೇಕು. ತಹಶೀಲ್ದಾರರು ಈ ಬಗ್ಗೆ ಕ್ರಮ ತೆಗೆದುಕೊಳ್ಳಬೇಕು ಎಂದು ಸರ್ಕಾರ ಈಗ ಸೂಚನೆಯಲ್ಲಿ ಕೊಟ್ಟಿದೆ. ಬನ್ನಿ ಸ್ನೇಹಿತರೆ, ಕೊನೆಯ ಮಾಹಿತಿಗೆ ಹೋಗೋಣ. ಸತತವಾಗಿ 17ನೇ ಬಾರಿಗೆ ಬಜೆಟ್ ಮಂಡಿಸಲು ಒಂದೆಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಿದ್ಧತೆ ಮಾಡುತ್ತಿದ್ದರೆ, ಇತ್ತ ರಾಜ್ಯದಲ್ಲಿ ಬಜೆಟ್ ಆದ ಕೂಡಲೇ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಎಂಬ ಚರ್ಚೆಯೂ ಕೂಡ ಜೋರಾಗಿ ನಡೆದಿದೆ. ಹೌದು, ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾರಾ, DK ಶಿವಕುಮಾರ್ ಅವರು CM ಆಗುತ್ತಾರೆ ಎಂಬ ವದಂತಿಗೆ ಈಗಲೂ ಕೂಡ ಫುಲ್ ಸ್ಟಾಪ್ ಬಿದ್ದಿಲ್ಲ. ಒಂದೆಡೆಯಲ್ಲಿ ಹೈಕಮಾಂಡ್ ನಾಯಕರಿಂದಲೂ ಕೂಡ ಯಾವುದೇ ಸ್ಪಷ್ಟನೆ ಸಿಕ್ಕಿಲ್ಲ. ಈಗ ಸತತವಾಗಿ ರಾಜಕೀಯ ಭವಿಷ್ಯ ಮತ್ತು ದೇಶದ ಭವಿಷ್ಯ ನುಡಿಯುವಂತಹ ಕೋಡಿಮಟ್ಟದ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಯವರು ಮತ್ತೊಮ್ಮೆ CM ಬದಲಾವಣೆ ಕುರಿತಂತೆ ಮಾಹಿತಿ ಕೊಟ್ಟಿದ್ದಾರೆ. ಹೌದು, ಶಿವರಾತ್ರಿ ನಿಮಿತ್ತ ಕಾಶಿಗೆ ಹೋಗಿ ಬಂದ ಬಳಿಕ ಮಾಧ್ಯಮಗಳ ಮುಂದೆ ಸ್ವಾಮೀಜಿಯವರು ಮಾತನಾಡಿದ್ದಾರೆ. ಶಿವರಾತ್ರಿ ಪೂಜೆಗಾಗಿ ನಾನು ಕಾಶಿಗೆ ಹೋಗಿದ್ದೆ. ಅಲ್ಲಿ ವಿಶ್ವನಾಥನ ದರ್ಶನವಾಯಿತು. ಪ್ರಯಾಗ್ರಾಜ್ಯಕ್ಕೂ ಕೂಡ ಹೋಗಿ ಬಂದೆ. ಕರ್ನಾಟಕದಲ್ಲಿ ಮಳೆ ಬೆಳೆ ಚೆನ್ನಾಗಿ ಆಗಿ ಸುಖ ಶಾಂತಿ ಸಿಗಲಿ ಎಂದು ನಾನು ಪ್ರಾರ್ಥನೆ ಮಾಡಿದ್ದೇನೆ. ಕರ್ನಾಟಕದಲ್ಲಿ ಈ ವರ್ಷ ಮಳೆ ಬೆಳೆಗೆ ಯಾವುದೇ ಸಮಸ್ಯೆ ಇರೋದಿಲ್ಲ, ಆದರೆ ಜಗತ್ತಿನಾದ್ಯಂತ ಸಮಸ್ಯೆ ಇರುತ್ತೆ. ದೇಶಗಳ ನಡುವೆ ಯುದ್ಧ ಆಗುವ ಲಕ್ಷಣಗಳು ಜಾಸ್ತಿ ಇದೆ ಎಂದು ಅವರು ಭವಿಷ್ಯ ನುಡಿದಿದ್ದಾರೆ. ಇನ್ನು ಇದರ ನಡುವೆ ಮಾಧ್ಯಮದವರು ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾರಾ ಎಂದು ಕೇಳಿದಾಗ ಅದಕ್ಕೆ ಉತ್ತರ ಕೊಟ್ಟಂತೆ ಇವರು,
ನಾನು ಈ ಒಂದು ಹಿಂದೆನೇ ಹೇಳಿದ್ದೆ, ಸಂಕ್ರಾಂತಿ ಆಗಲಿ ಎಂದಿದ್ದೆ, ಈಗ ಬಜೆಟ್ ಆಗಲಿದೆ, ಅದಾದ ಬಳಿಕ ಯುಗಾದಿಯೂ ಕೂಡ ಬರುತ್ತೆ, ಯುಗಾದಿ ಆದ ಬಳಿಕ ಸಿಎಂ ಅವರೇ ಖುದ್ದಾಗಿ ಬಿಟ್ಟರೆ ಮಾತ್ರ ಬದಲಾವಣೆ ಆಗುತ್ತೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ. ಆಗ ಅದಕ್ಕೆ ಮಾಧ್ಯಮದವರು ಯುಗಾದಿ ನಂತರ ಸಿಎಂ ಸಿದ್ದರಾಮಯ್ಯನವರು ತಾವಾಗಿನೇ ಸಿಎಂ ಸ್ಥಾನ ಬಿಟ್ಟು ಕೊಡುತ್ತಾರೆ ಎಂದು ಪ್ರಶ್ನೆ ಹಾಕಿದ್ದು, ಆಗ ಅದಕ್ಕೆ ಶ್ರೀಗಳು ಯಾವುದೇ ಉತ್ತರ ಕೊಟ್ಟಿಲ್ಲ. ಆದರೆ ಸಿದ್ದರಾಮಯ್ಯ ಅವರನ್ನು ಸಿಎಂ ಹುದ್ದೆಯಿಂದ ತೆಗೆಯಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ, ಅವರೇ ಇಚ್ಛಪಟ್ಟರೆ ಮಾತ್ರ ಬದಲಾವಣೆ ಆಗುತ್ತೆ ಎಂದು ಹೇಳಿದ್ದಾರೆ. ಆಗ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗುತ್ತಾರಾ, ಪರಮೇಶ್ವರ್ ಅವರು ಸಿಎಂ ಆಗುತ್ತಾರೆ ಎಂದು ಕೇಳಿದಾಗ ಅದಕ್ಕೆ ಸ್ವಾಮೀಜಿಯವರು ಎಲ್ಲರೂ ಕೂಡ ನಮ್ಮವರೇ, ಎಲ್ಲರೂ ಆಗಬೇಕು, ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ಸದ್ಯಕ್ಕೆ ಇಷ್ಟೇ ಇತ್ತು. ಈ ಎಲ್ಲ ಮಾಹಿತಿಗಳು ಇಷ್ಟವಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡ್ತಾ ಶೇರ್ ಕೂಡ ಮಾಡಿ.